ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದುಬಿಟ್ಟು ಈ ಥರ ಕಾಯಿನ್ ಪೌಚನ್ನ ಹೊಲಿಬೇಕು ಅಂತ ಅನ್ನಿಸ್ತು. ಏನಕ್ಕಪ್ಪ ಅಂದರೆ ಅದಕ್ಕೊಂದು ರೀಸನ್ ಇದೆ. ಇವತ್ತು ನಾನು ಆಲ್ರೆಡಿ ಬ್ಯಾಗ್ಗಳು ಸುಮಾರು ಬೇರೆ ಬೇರೆ ವೆರೈಟಿ ಬ್ಯಾಗ್ಗಳೆಲ್ಲ ಸ್ಟಿಚ್ ಮಾಡಾಕಿದ್ದೀನಿ. ನಾನು ಹೇಳ್ದಂಗೆ ವೀಡಿಯೋ ಮಾಡೋದಲ್ಲದೆ ಅದೇ ನನಗೇನು ವೇಸ್ಟ್ ಆಗೋಲ್ಲ. ಯಾರಾದರೂ ಸೇಲಿಗೆ ಬಂದವ್ರು ತೊಗೋತಾರೆ. ಈ ಥರ ಇದೆ ನೋಡಿ, 100 ರೂಪೀಸ್ ಬ್ಯಾಗಿದು. ಇದಕ್ಕೂ 2 ಜಿಪ್ಪು ಬರುತ್ತೆ, ಒಂದು ಮೇಲ್ಗಡೆ ಒಂದು ಸೈಡಲ್ಲಿ ಒಂದು ಜಿಪ್ಪು ಬರುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಈಗಿನ ಟ್ರೆಂಡಿಂಗಲ್ಲಿ ಒಂದು ಇದು ಮೊಬೈಲ್ ಇಟ್ಕೊಂಡು ಸ್ವಲ್ಪ ಅಮೌಂಟ್ ಇಟ್ಕೊಂಡು ಹೋಗೋದಕ್ಕೆ, ಎಲ್ಲರೂ ಹೊರಗಡೆ ಹೋದಾಗ ಒಂದು ಕಾಲು ಬಾಟ್ಲ್ ನೀರು ಬಾಟ್ಲ್ ಇಟ್ಕೊಂಡು ಹೋಗೋದಕ್ಕೂ ಚೆನ್ನಾಗಿದೆ. ಹಂಗಾಗಿ ಅದನ್ನು ಆಚೆ ತಗ್ಲಾಕಿರೋದು ನೋಡ್ಬಿಟ್ಟು ಕೇಳಿದ್ರು ಒಬ್ಬರು ಕಸ್ಟಮರು. ಕೇಳಿಬಿಟ್ಟು ತೊಗೊಂಡ್ರು, ಒಂದು ಬ್ಯಾಗ್ನ ಸೆಲೆಕ್ಟ್ ಮಾಡಿದ್ರು. ತಗೊಂಡಾದಮೇಲೆ ಅವ್ರು ಹೇಳಿದ್ದೇನಪ್ಪ ಅಂದರೆ, ಈ ಥರ ಇಲ್ಲಿ ನಾನು ಬೇರೆ ಬೇರೆ ಕಾಯಿನ್ ಪೌಚು ರೆಡಿ ಮಾಡಿದ್ದೀನಿ. ಅಂದರೆ ಸ್ವಲ್ಪ ಡಿಸೈನ್ ಆಗಿದೆ, ಅದು ಡಿಸೈನ್ ಆಗಿದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಆಮೇಲೆ ಕೀ ಬಂಚಸ್ ಎಲ್ಲ ಮಾಡಿದ್ದೀನಲ್ಲ, ಅವೆಲ್ಲ ಡಿಸೈನಾಗಿ ಮಾಡಿದ್ದೀನಿ. ಆದರೆ ಅವ್ರಿಗೆಲ್ಲ ನಾರ್ಮಲಾಗಿ ಬೇಕಲ್ವ, ಅವರು ರೆಡಿಮೇಡ್ ಪೌಚ್ ತೋರಿಸಿದ್ರು. ಈ ಥರ ಇರಬೇಕು, ಈ ಥರದ್ದು ರೆಡಿ ಮಾಡಿಕೊಡಿ, ತೊಗೋತೀನಿ, ನೆಕ್ಸ್ಟ್ ಟೈಮ್ ಬರ್ತೀನಿ ರೆಡಿ ಮಾಡಿಕ್ಕಿರಿ ಅಂತಂದರು. ನಾನು ಹೆಂಗಿದ್ರು ಬಟ್ಟೆನೂ ಜಾಸ್ತಿ ವೇಸ್ಟ್ ಬಟ್ಟೆಯಲ್ಲೇ ಮಾಡೋದಲ್ವ, ಕಟಿಂಗ್ ಪೀಸ್ಗಳೆಲ್ಲ ತುಂಬಾ ಬಿದ್ದಿರುತ್ತೆ, ಅದರಲ್ಲಿ ರೆಡಿ ಮಾಡೋಣ ಅಂತ ಅಂದ್ಕೊಂಡೆ. ಇದು ಬಂದುಬಿಟ್ಟು ಉದ್ದ ಬಂದುಬಿಟ್ಟು 9 ಇಂಚ್ ತೊಗೋಬೇಕು, ಅಗಲ ಬಂದುಬಿಟ್ಟು 5.5 ಇಂಚು. ನಾನು ಎಲ್ಲ ರೆಡಿ ಮಾಡಿ ಹೊಲಿದೆ. ಅದರಲ್ಲಿ ಇದೇ ಪರ್ಫೆಕ್ಟಾಗಿ ನನಗೆ ಅಲ್ಲಿ ಅವ್ರು ತೋರಿಸಿದ ಪರ್ಸ್ಗೆ ಮ್ಯಾಚ್ ಆಗುತ್ತೆ ಅನ್ನಿಸ್ತು. ಇವೆಲ್ಲ ಚಿಕ್ಕದಾಗಿ ಬಂತು, ಒಂದು ಸ್ವಲ್ಪ ಚಿಕ್ಕ ಸೈಜ್ ಆಯಿತು. ಆಮೇಲೆ ಜಿಪ್ಪು ಅಷ್ಟೇ ಮೇಲ್ಗಡೆಗೆ ಸ್ಟಿಚ್ ಮಾಡಿದ್ದೆ. ಆಮೇಲೆ ಈ ಥರ ಸೈಡಿಗೆ ಬರೋ ಥರ ಸ್ಟಿಚ್ ಮಾಡಿದ್ದೆ ನೋಡಿ, ಇದು ಪರ್ಫೆಕ್ಟಾಗಿ ಬಂತು. ಮೊದಲು ಸ್ಟಿಚ್ ಮಾಡಿದ್ದು ಮೇಲ್ಗಡೆ ಜಿಪ್ಪನ್ನ ಸ್ಟಿಚ್ ಮಾಡಿದ್ದೆ. ಆಮೇಲೆ ಅದೇ ಹೊಲಿದೆ ಒಂದು 2-3 ಪರ್ಸು, ಮತ್ತು ಆಮೇಲೆ ಆ ಥರ ರೆಡಿ ಮಾಡಿದೆ. ಫೈನಲಿ ಕ್ಲಿಯರಾಗಿ ಆ ಸೈಜಲ್ಲಿ ಗೊತ್ತಾಯಿತು. ಇವಾಗ ಅದೇ ರೀತಿ ನೀವು ಪರ್ಸ್ಗಳನ್ನ ರೆಡಿ ಮಾಡಿದ್ರೆ ಆರಾಮಾಗಿ ಸೇಲ್ ಆಗುತ್ತೆ. ನೀವು ಯಾರಾದರೂ ಟೈಲರಿಂಗ್ ಸ್ವಲ್ಪ ಬರುತ್ತೆ, ಬಟ್ಟೆಗಳು ಬರ್ತಿಲ್ಲ ಅನ್ನೋರು ಈ ಥರ ಸಣ್ಣ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೋಬೋದು. ಇದಕ್ಕೇನು ಜಾಸ್ತಿ ಬಟ್ಟೆ ಬೇಕಾಗಿಲ್ಲ. ನಿಮ್ಮ ಹತ್ರ ಇರೋ ಹಳೆ ಬ್ಲೌಸ್ ಪೀಸ್ಗಳೆಲ್ಲ ರೆಡಿ ಮಾಡಾಕ್ಬೋದು. ಜಿಪ್ಪು ರನ್ನರ್ ತೊಗೋಬೇಕಾಗುತ್ತೆ. ಇನ್ನು ಮಾಮೂಲಿ ಲೈನಿಂಗ್ ಬಟ್ಟೆ ಪೀಸು ನಿಮ್ಮ ಹತ್ರ ಹಳೆ ಒಳಗಡೆ ಲೈನಿಂಗ್ ಬಟ್ಟೆಗೇನೋ ಇವಾಗ ವೇಸ್ಟಾಗಿ ಬಿದ್ದಿರೋ ಲೈನಿಂಗ್ ಪೀಸ್ಗಳನ್ನೇ ತೊಗೊಂಡು ಜಾಯಿಂಟ್ ಮಾಡ್ಕೊಂಡು ಹಾಕ್ಕೊಂಡ್ರು ನಡೆಯುತ್ತೆ ಒಳಗಡೆಗೆ. ಮೇಲ್ಗಡೆಗೆ ಬೇಕಾದರೆ ಮೇಲ್ಗಡೆಗೂ ಅಷ್ಟೇ, ಇದು ಬ್ಲೌಸ್ ಪೀಸಲ್ಲಿ ಉಳಿದಿರುವಂಥ ಪೀಸ್ಗಳು, ಅದು ನಾನು ಎಂಬ್ರಾಯ್ಡಿಂಗ್ ಮಾಡಿ ವೇಸ್ಟಾಗಿ ಬಿಸಾಕಿದ್ದಂಥ ಪೀಸನ್ನೇ ರೆಡಿ ಮಾಡಿದ್ದೀನಿ. ಆ ಥರ ಉಳಿದಿರೋ ಪೀಸ್ಗಳಲ್ಲೇ ಇದಕ್ಕೇನು ಜಾಸ್ತಿ ಬಟ್ಟೆ ಬೇಕಾಗಲ್ಲ. ಹೇಳಿದ್ನಲ್ಲ 9 ಇಂಚ್ ಉದ್ದ, ಅಗಲ ಬಂದ್ಬಿಟ್ಟು 5.5 ಇಂಚ್ ಆದರೆ ಸಾಕು, ಅಷ್ಟೇ. ಇನ್ನೇನು ಜಾಸ್ತಿ ಬಟ್ಟೆ ಬೇಕಾಗೇ ಇಲ್ಲ. ಇದಕ್ಕೆ ತುಂಬಾ ಈಸಿಯಾಗಿ 5 ನಿಮಿಷ ಸ್ಟಿಚ್ ಮಾಡ್ಕೋಬೋದು. ಇದಕ್ಕೆ ಬೇರೆ ಕಡೆ ಕ್ರಾಸ್ ಕಟ್ಟು ಏನು ಕಟ್ಟು ಯಾವ ಕಟ್ಟಿಂಗೂ ಬರಲ್ಲ. ಮಾಮೂಲಿ 2 ಪೀಸ್, ಒಂದು ಪೀಸನ್ನ ಕಟ್ ಮಾಡ್ಕೊಂಡು ಲೈನಿಂಗ್ ಸ್ಟಿಚ್ ಮಾಡಿಕೊಂಡು ಜಿಪ್ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ರೆಡಿ ಆಗಿಬಿಡುತ್ತೆ ಈ ಪೌಚು. ಓಕೆನಾ, ಕಾಯಿನ್ ಪೌಚು ಅಂತಲೇ ಹೇಳ್ಬೋದು. ಹಾಗಾಗಿ ಈ ಥರದನ್ನ ನೀವು ಒಂದು 50 ಪೀಸು 100 ಪೀಸು ರೆಡಿ ಮಾಡಿ ಇವಾಗ ಸಂತೆಗಳು, ಜಾತ್ರೆಗಳು, ಈ ಮದುವೆಗೆ ನಡೀತಾ ಇರುತ್ತಲ್ಲ, ಅಲ್ಲೆಲ್ಲ ಹಾಕ್ಬೋದು. ಹಾಕಿದ್ರೆ ಒಂದು ಬಾಕ್ಸಲ್ಲೋ ಇಲ್ಲ ಹಾಕ್ಬಿಟ್ಟು ಒಂದು ರೇಟ್ ಹಾಕ್ಬಿಟ್ಟಿಟ್ರೆ ತೊಗೋತಾರೆ. ಆಮೇಲೆ ಇಲ್ಲ ಅಂದರೆ ಈಗೆಲ್ಲ ನಮ್ಮ ಕಡೆ ಎಲ್ಲ ಈಗ ಸರ್ಕಲ್ ಕಡೆ ಎಲ್ಲ ಹಾಕ್ತಾರೆ. ಅಲ್ಲ ಸಾಯಂಕಾಲ ಟೈಮಲ್ಲಿ ಇದು ಡ್ರೆಸ್ಗಳು, ಟಾಪ್ಗಳು, ಓಲೆಗಳು, ಆ ಥರ ತುಂಬ ವೆರೈಟಿಗಳನ್ನ ಬೆಳಗ್ಗೆ ಹೊತ್ತು ಬೇರೆ ಕೆಲಸ ಮಾಡಿರ್ತಾರೆ, ಸಂಜೆ ಬಂದು ಒಂದು 2 ಅವರ್ 3 ಅವರ್ ಕೆಲಸ ಹಾಕ್ಕೊಂಡು ಕೂತ್ಕೋತಾರೆ. ಒಂದು 6 ಗಂಟೆಯಿಂದ ಒಂದು 8-9 ಗಂಟೆವರೆಗೂ ಕೂತ್ಕೊಂಡಿರ್ತಾರೆ. ಆ ಥರನೂ ಬೇಕಾದರೆ ಮಾಡ್ತೀನಿ ಅನ್ನೋರು ಮಾಡ್ಬೋದು. ಆದರೆ ಸ್ವಲ್ಪ ನಾಚಿಕೆ ಪಡೋರು ಆಗಲ್ಲ, ನಾಚಿಕೆ ಪಡ್ದೇ ಮಾಡೋರು ಮಾಡ್ಬೋದು. ಅಂಥವ್ರು ಮನೆ ಹತ್ರನೇ ಮಾಡ್ಕೋಬೋದು. ಮನೆ ಹತ್ರನೇ ಸ್ವಲ್ಪ ಟೈಮ್ ತೊಗೋಬೋದು. ಮನೆ ಹತ್ರ ಸ್ವಲ್ಪ ಗಿರಾಕಿಗಳು ಬಂದು ನೋಡಿ ಒಬ್ಬರಿಂದ ಒಬ್ರಿಗೆ ಗೊತ್ತಾಗೋದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಲ್ಲಿವರೆಗೂ ನೀವು ಈ ಥರದ್ದು ಒಂದಷ್ಟು ರೆಡಿ ಮಾಡಿ, ಅದೇನೋ ಹಣ್ಣು ಥರ ಕೊಳ್ತಾಗಲ್ವಲ್ಲ, ರೆಡಿ ಮಾಡಿಕ್ಬಿಟ್ಟು ಬೇರೆ ಬೇರೆ ಕೆಲಸ ಬಂದರೆ ಅದು ರೆಡಿ ಮಾಡ್ತಾರೆ. ಇವಾಗ ಒಂದು ಬ್ಲೌಸ್ ಪೀಸ್ ಬಂತ, ಸ್ಟಿಚ್ ಮಾಡಿ ಅದರ ಉಳಿದಿರೋ ಪೀಸಲ್ಲಿ ಈ ಥರ ರೆಡಿ ಮಾಡಿ ಹಾಕಿ, ಅವರೇ ತೊಗೋತೀನಿ ಅಂದರೆ ಅವ್ರಿಗೆ ಕೊಡಿ, ಅವ್ರು ತೊಗೊಂಡಿಲ್ಲ ಅಂದರೆ ಬೇರೆಯವ್ರು ತೊಗೋತಾರೆ. ಓಕೆನಾ, ಇದನ್ನು ಸ್ಟಿಚಿಂಗ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ನಾನು ಹೇಳ್ದಂಗೆ 9 ಇಂಚು ಉದ್ದ ತೊಗೊಂಡಿದ್ದೀನಿ, ಅಗಲ ಬಂದ್ಬಿಟ್ಟು 5.5 ಇಂಚು ತೊಗೊಂಡಿದ್ದೀನಿ. ಇದು ಪರ್ಫೆಕ್ಟಾಗಿ ಕರೆಕ್ಟಾಗಿ ಬಂತು. ಇನ್ನೂ ಇದಕ್ಕಿಂತ ಕಡಿಮೆ ತೊಗೊಂಡ್ರೆ ಇನ್ನೂ ಚಿಕ್ಕದಾಗುತ್ತೆ, ಸ್ವಲ್ಪ ದೊಡ್ಡ ತೊಗೊಂಡ್ರೆ ದೊಡ್ಡದಾಗುತ್ತೆ. ಬೇಕು ಅಂದರೆ ಅವ್ರು ಇವಾಗ ನೋಡಿದವರು ಇದಕ್ಕಿಂತ ಸ್ವಲ್ಪ ದೊಡ್ಡದು ಮಾಡಿಕೊಡಿ ಅಂದರೆ ಮಾಡ್ಬೋದು, ನೀವು ತೊಂದರೆ ಏನಿಲ್ಲ. ನಾನಿವಾಗ ಎಲ್ಲ ಥರದನ್ನು ಹೊಲ್ದಿದ್ದೀನಿ. ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಯಾವ್ಯಾವ ಥರ ಪೌಚ್ಗಳು, ಕೀ ಬಂಚಸ್ಸು ಎಲ್ಲ ರೆಡಿ ಮಾಡಿರೋದನ್ನು ನಿಮಗೆ ತೋರಿಸ್ತೀನಿ. ಓಕೆನಾ, ಹಂಗಾಗಿ ಇದನ್ನು ಸುತ್ತ ಲೈನಿಂಗ್ನ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ನಾನು ಹೇಳ್ದಂಗೆ 5 ನಿಮಿಷ ಸ್ಟಿಚ್ ಮಾಡ್ಕೊಬೋದು. ಇದಕ್ಕೇನು ಕ್ರಾಸ್ ಕಟ್ಟಲ್ಲಿ ಒಂದೊಂದಕ್ಕೆ ಕಟಿಂಗ್ ಎಲ್ಲ ಮಾಡ್ತೀವಲ್ಲ, ಆ ಥರ ಟ್ಯಾಗು ಅದು ಏನು ಬರಲ್ಲ. ಓಕೆನಾ, ಸುಮ್ಮನೆ ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ, ಆ ಕಡೆ ಈ ಕಡೆ ಸೈಡ್ಗೆ ಜಿಪ್ ಹಾಕ್ಕೊಳ್ಳಿ. ಜಿಪ್ಪು ಬಂದುಬಿಟ್ಟು ನಾನು ಯಾವಾಗಲೂ ಅಷ್ಟೇ, ನಾನು ಏನು ಬಟ್ಟೆ ತೊಗೊಂಡಿರ್ತೀನಿ ಅದರಲ್ಲಿ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋತೀನಿ. ಯಾಕೆಂದರೆ ನಾವು ಅಳತೆ ತೊಗೊಳಕ್ಕೆ ಹೋಗಲ್ಲ, ಅದ್ರ ಮೇಲೆ ಇಡ್ತೀನಿ. ಮೇಲ್ಗಡೆ ಒಂದು 1/4 ಇಂಚು, ಕೆಳಗಡೆ 1/4 ಇಂಚು ಬಿಟ್ಟು ಕಟ್ ಮಾಡ್ಕೊತೀನಿ ಅಷ್ಟೇ. ಯಾಕೆಂದರೆ ನಾನು ಅಳತೆ ಟೇಪಲ್ಲಿ ಹಿಡ್ದು ಅವೆಲ್ಲ ಮಾಡೋದಕ್ಕಿಂತ ಏನು ಬಟ್ಟೆ ತೊಗೊಂಡಿರ್ತೀನಿ
ತೊಗೊಂಡಿರ್ತೀವಿ ಅದಕ್ಕೆ ಅಳತೆಗೆ ಬಂದರೆ ಸಾಕು ನಮಗೆ. ಆ ಕಡೆ ಈ ಕಡೆ ಏನಕ್ಕಪ್ಪ ಅಂದರೆ ನಾವು ರನ್ನರ್ ಹಾಕುವಾಗ ಅದು ಜಾಸ್ತಿ ಇದಾಗೋದ್ರೆ ತುಂಡಾಗಬಾರ್ದು ಅಂತ ಒಂದು 1/4 ಇಂಚು ಜಾಸ್ತಿ ತೊಗೊಳ್ಳೋದು ಅಷ್ಟೇ. ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ಪೌಚು ರೆಡಿ ಆಗುತ್ತೆ. ನೋಡಿ ಇವಾಗ ಇದನ್ನು ನೋಡಿಕೊಂಡು ಆ ಕಡೆ ಒಂದು 1/4 ಇಂಚ್ ಈ ಕಡೆ ಒಂದು 1/4 ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳೋದು ಅಷ್ಟೇ. ಓಕೆನಾ, ಈ ರೀತಿ ಕಟ್ ಮಾಡ್ಕೊಳ್ಳಿ. ಇವಾಗ ಫಸ್ಟು ಸ್ಟಾರ್ಟಿಂಗ್ ಒಂದು ಕಡೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಜಿಪ್ಪನ್ನ ಸೀದಾ ಇಟ್ಕೊಳ್ಳಿ, ಅದನ್ನ ಹಿಂಗೆ ಉಲ್ಟಾ ತಿರುಗಿಸ್ಬಿಟ್ಟು ಅದನ್ನ ಸ್ಟಿಚ್ ಮಾಡ್ಕೋಬೇಕು. ಓಕೆನಾ, ಅಷ್ಟೇ. ಅದು ಈ ರೀತಿ ಇದನ್ನು ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಮತ್ತೆ ಅದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಏನಕ್ಕಪ್ಪ ಪಾಯಿಂಟ್ ಹೊಲಿಗೆ ಅಂದರೆ ಅದು ನಾವು ರನ್ನರ್ ಎಳೆಯುವಾಗ ಅದು ಓಪನ್ ಆಗಬಾರ್ದು ಅಂತ, ಅದಕ್ಕೋಸ್ಕರ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ, ಅದು ಆ ಥರ ಆದಮೇಲೆ ಇನ್ನೊಂದು ಸೈಡ್ ಬರುತ್ತಲ್ಲ ಅದನ್ನು ಆ ಕಡೆಯಿಂದ ಈ ಕಡೆ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಮತ್ತೆ ಹಾಗೇ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡಾದಮೇಲೆ ನಾವು ಪಾಯಿಂಟ್ ಹೊಲಿಗೆ ಹಾಕೋಕ್ಕಾಗಲ್ಲ, ಅವಾಗ ಏನು ಮಾಡಬೇಕು, ಅದು ಓಪನ್ ಮಾಡಿಬಿಡ್ಬೇಕು. ಓಪನ್ ಮಾಡಿಕೊಂಡ್ರೆ ಆವಾಗ ನಮಗೆ ಪಾಯಿಂಟ್ ಹೊಲಿಗೆ ಹಾಕೋಕ್ಕೆ ಈಸಿ ಆಗುತ್ತೆ. ಆಮೇಲೆ ರನ್ನರ್ ಜಿಪ್ಪೇ ತೊಗೊಳ್ಳಿ, ಮಾಮೂಲಿ ಜಿಪ್ಗಳೆಲ್ಲ ಯೂಸ್ ಆಗೋಲ್ಲ, ಇದಕ್ಕೆ ವೇಸ್ಟ್ ಆಗುತ್ತೆ. ಆಮೇಲೆ ನೀವು ತೆಗೆದು ಹಾಕೋಕ್ಕೆ ಹೋದರೆ ಅದು ಸರಿಯಾಗಿ ಕೂರಲ್ಲ ಆ ಜಿಪ್ಗಳು, ಆಮೇಲೆ ಬೇಗ ಕಿತ್ತೋಗುತ್ತೆ, ಗಟ್ಟಿ ಇರಲ್ಲ ಅದು. ಈ ರನ್ನರ್ ಜಿಪ್ಪಲ್ಲಿ ತೊಗೊಂಡ್ರೆ ಗಟ್ಟಿ ಇರುತ್ತೆ. ಓಕೆನಾ, ಯಾಕೆಂದರೆ ನಾವು ಒಂದು ರೆಡಿ ಮಾಡ್ತೀವಿ ಅಂದರೆ ಒಂದು ಸ್ವಲ್ಪ ಚೆನ್ನಾಗಿದ್ರೇ ಜನಕ್ಕೆ ಇಷ್ಟ. ಒಂದು ಸಲ ಎಳೆಯುವಾಗಲೇ ಅದು ಕಿತ್ತೋಯ್ತು ಮುರಿದೋಯ್ತು ಅಂದರೆ ಯಾರೂ ಇಷ್ಟಪಡಲ್ಲ. ಓಕೆನಾ, ಇವಾಗ ಈ ರೀತಿ ಸ್ಟಿಚ್ ಮಾಡಿಕೊಂಡು ರನ್ನರ್ನ ಹಿಂಗೆ ಓಪನ್ ಜಿಪ್ಪನ್ನು ಓಪನ್ ಮಾಡಿಬಿಟ್ಟು ಇವಾಗ ನಾವು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡ್ಬಿಡ್ಬೇಕು. ಇಲ್ಲಾಂದರೆ ಹಂಗೆ ಹಾಕೋಕ್ಕಾಗಲ್ಲ, ಪಾಯಿಂಟ್ ಹೊಲಿಗೆನ ಓಪನ್ ಮಾಡಿಬಿಟ್ಟೆ ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ಇವಾಗ ಹಾಕ್ಕೊಂಡಾದ್ಮೇಲೆ ಇವಾಗ ರನ್ನರ್ನ ಹಾಕ್ಕೋಬೇಕಾಗುತ್ತೆ. ಆಲ್ರೆಡಿ ನಾನು ರನ್ನರ್ದೇ ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ, ಒಂದಲ್ಲ 2 ಮಾಡಿದ್ದೀನಿ. ಆ ರನ್ನರ್ನ ಯಾವ ರೀತಿ ಹಾಕೋದು ಅಂತ ಬೇಕು ಅಂದರೆ ಚೆಕ್ ಮಾಡಿ. ಓಕೆನಾ, ರನ್ನರ್ ಹಾಕಿ ಬರೋಲ್ಲ ಅಂದವರು ಚೆಕ್ ಮಾಡಿ. ಇವಾಗ ಅದನ್ನ ಮಾಮೂಲಿ ತುದೀಲಿ ಒಂದು ಸ್ವಲ್ಪ ಕಡ್ಡಿ ಥರ ಎಳೆದುಬಿಟ್ಟು ಜಿಪ್ಪನ್ನ ಆವಾಗ ಅದನ್ನು ರೌಂಡ್ ಶೇಪ್ ಇರುತ್ತಲ್ಲ ಆ ಕಡೆಯಿಂದ ತೋರಿಸ್ಬೇಕು. ರನ್ನರ್ನ ತೋರಿಸಿದ್ರೆ ನಿಮಗೆ ಆರಾಮಾಗಿ ಹಾಕ್ಕೋಬೋದು. ಹಾಕ್ಕೊಂಡು ಈ ಥರ ರಫ್ ಮಾಡ್ಕೊಳ್ಳಿ, ಯಾಕೆಂದರೆ ಅಕಸ್ಮಾತ್ ಎಳಿಬೇಕಾದ್ರೆ ಅದಕ್ಕೆ ಓಪನ್ ಆಗಿಬಿಟ್ರೆ ಈಚೆ ಬಂದುಬಿಡುತ್ತೆ ರನ್ನರು. ಬರಬಾರ್ದು ಅಂದರೆ ಆ ಕಡೆ ಈ ಕಡೆ ಸ್ಟಿಚ್ ಮಾಡಿಬಿಟ್ರೆ ಅವಾಗ ಅದು ಬರೋಲ್ಲ, ಬಂದ್ರೂ ಎಂಡಲ್ಲಿ ನಿಂತ್ಕೊಳ್ಳುತ್ತೆ, ಸ್ಟಿಚ್ ಮಾಡಿರ್ತೀವಲ್ಲ ಈಚೆಗೆ ಬರೋಲ್ಲ. ಹಂಗಾಗಿ ಇಷ್ಟೇ ಇದು, ಈ ಕಡೆ ಆ ಕಡೆ ರನ್ನರ್ ಬರ್ದಿದ್ದಾಗ ಸ್ಟಿಚ್ ಮಾಡ್ಕೊಂಬಿಟ್ರೆ ಈ ಮೇನ್ ಜಿಪ್ ಹಾಕೋದೆ ಇದರಲ್ಲಿ ಪಾಯಿಂಟು. ಸುತ್ತ ಸ್ಟಿಚ್ ಹಾಕ್ಕೊಳ್ಳೋದು, ಈ ಥರ ಜಿಪ್ ಹಾಕ್ಕೊಳ್ಳೋದು. ಇವಾಗ ಇದನ್ನು ಉಲ್ಟಾ ತಿರುಗಿಸ್ಬಿಟ್ಟು 2 ಸೈಡೂ ನೀಟಾಗಿ ಇಟ್ಕೋಬೇಕು, ಅದು ಮೇನು. ಒಂದು ಅರ್ಧ ಇಂಚು ಜಿಪ್ಪನ್ನ ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು, ಆವಾಗ ನಿಮಗೆ ಜಿಪ್ಪನ್ನ ಎಳೆಯೋಕ್ಕೆ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಓಕೆನಾ, ಈ ರೀತಿ ನಾನು ತೋರಿಸ್ತಾ ಇದ್ದಾಗೆ ಈ ಥರ ಉಲ್ಟಾ ಮಾಡಿ ಇವಾಗ ಇದನ್ನು ನೀಟಾಗಿ ಈ ರೀತಿ ಒಂದು ಅರ್ಧ ಇಂಚು ಕೆಳಗಡೆ ಫೋಲ್ಡ್ ಮಾಡ್ಕೊಳ್ಳಿ, ಜಿಪ್ಪು ಕೆಳಗಡೆ ಬರಬೇಕು, ಆ ಥರ ಇಟ್ಕೊಳ್ಳಿ. ಇವಾಗ ಈ ಥರ ಇಟ್ಕೊಂಡು 2 ಕಡೆ ಸ್ಟಿಚ್ ಹಾಕ್ಕೊಳ್ಳಿ, ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ, ಅಷ್ಟೇ. ಇದು ಇನ್ನೇನು ಅವಶ್ಯಕತೆ ಇಲ್ಲ. ಇದು ಕ್ರಾಸ್ ಕಟ್ ಮಾಡಬೇಕು, ಆ ಥರ ಕಟ್ ಮಾಡಬೇಕು, ಟ್ಯಾಗ್ ಇಡಬೇಕು, ಏನೂ ಇಲ್ಲ. ಅದಕ್ಕೆ ಒಂದು ಚಿಕ್ಕದು ಇಡ್ಬೋದು ಟ್ಯಾಗ್ನ, ಆದರೆ ಇದು ಜಾಸ್ತಿ ಜನ ಬ್ಲೌಸಲ್ಲಿ ಇಟ್ಕೋತಾರೆ, ಅಂಥವ್ರಿಗೆ ಅದೆಲ್ಲ ಬೇಡ ಅನ್ನಿಸ್ತು, ಅದಕ್ಕೆ ನಾನು ಇಟ್ಟಿಲ್ಲ. ಬೇಕು ಅಂದರೆ ಅದು ಕೇಳಿದ್ರೆ ಬೇಕಾದ್ರೆ ಇಟ್ಕೊಡ್ಬೋದು, ಏನು ತೊಂದರೆ ಏನಿಲ್ಲ. ಓಕೆನಾ, ಈ ರೀತಿ 2 ಕಡೆಯೂ ಸ್ಟಿಚ್ ಮಾಡಿಕೊಂಡ್ರೆ ನಮ್ಗೆ ಆರಾಮಾಗಿ ಕಾಯಿನ್ ಪೌಚ್ ಅಂದರೆ ಚಿಲ್ಲರೆ ಕಾಸು ಇಟ್ಕೊಳ್ಳೋವಂಥ ಪೌಚು ರೆಡಿ ಆಗುತ್ತೆ. ಈ ಥರ ಸಣ್ಣ ಸಣ್ಣ ಬ್ಲೌಸ್ ಪೀಸ್ಗಳಿದ್ರೆ ಈ ಥರ ರೆಡಿ ಮಾಡಿ ಸೇಲ್ ಮಾಡಿ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಳ್ಳಿ. ಟೈಲರಿಂಗ್ ಜೊತೆಗೆ ಮಾಡಿ ಏನಾದರೂ ಮಾಡ್ತಾಯಿದ್ರೆ, ಇವತ್ತು ಮಾಡ್ತಾಯಿದ್ರೆ ನೀವು ನೆಕ್ಸ್ಟ್ ಒಂದಿನ ಅದ್ರ ಕೈ ಹಿಡಿಯುತ್ತೆ. ಯಾವತ್ತೂ ಇದು ಮೋಸ ಮಾಡಲ್ಲ ನಮ್ಮ ಟೈಲರಿಂಗ್ ಕೆಲಸದಲ್ಲಿ. ಇದು ಟೈಲರಿಂಗ್ ಕೆಲಸದಲ್ಲಿರೋದು ಒಂದು ಇದೇನೆ ಅಲ್ವಾ. ಇವಾಗ ಟೈಲರಿಂಗ್ ಬರ್ತಾ ಇಲ್ಲ ಅಂತ ಇದನ್ನು ಮಾಡೋದ್ರಿಂದ ಏನು ತಪ್ಪೇನಿಲ್ಲ, ಮಾಡ್ಬೋದು. ಟೈಲರಿಂಗ್ ಜೊತೆಗೆ ಮಾಡ್ಕೊಂಡು ಹೋದರೆ ಇದನ್ನು ಇಂಪ್ರೂವ್ ಮಾಡಿಕೊಂಡು ಮಾಡ್ಬೋದು. ಓಕೆನಾ, ಈ ರೀತಿ ಬಂತು ನೋಡಿ ಪೌಚ್, ಎಷ್ಟು ಸೂಪರಾಗಿ ಬಂದಿದೆ. ಈ ಥರ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಒಂದು ಸಲ ಕಮೆಂಟ್ ಮಾಡಿ. ನೀವು ಬಿಸ್ನೆಸ್ ಮಾಡೋಂಗಿದ್ರೆ ಮಾಡಿ, ನಾನು ಹೇಳ್ದಂಗೆ ಆಗಲ್ಲ ಅಂತ ಕೂತ್ಕೊಳ್ಳೋದಕ್ಕಿಂತ ಮಾಡಬೇಕು. ಓಕೆನಾ, ಯಾವಾಗ ಆ ತುದೀಲಿ ಸ್ವಲ್ಪ ತುದಿನ ನೀಟಾಗಿ ಸೂಜಿಲಿ ಎತ್ತಿಬಿಡಿ, ಅವಾಗೇನಾಗುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ, ಸೂಪರಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಕಾಯಿನ್ ಪೌಚು. ಈ ರೀತಿ ಎಲ್ಲ ಪೌಚನ್ನು ರೆಡಿ ಮಾಡಿದ್ದೀನಿ ನೋಡಿ. ನೀವು ಈ ಥರ ಒಂದು 10 ಪೀಸು 20 ಪೀಸು ಕಾಯಿನ್ ಪೌಚ್ಗಳನ್ನ ರೆಡಿ ಮಾಡಿಕೊಂಡು ಸೇಲ್ ಮಾಡಿ. ಹಾಗೇ ಆಗುತ್ತೆ, ಇದೇನು ಆಗಲ್ಲ ಅಂದ್ಕೊಬಿಡಿ, ಹಾಗೇ ಆಗುತ್ತೆ. ಇವಾಗ ನಾನೇನು ಅದಕ್ಕೆ ಬಂಡವಾಳ ಅಂತ ಹಾಕಿರೋದು ಜಿಪ್ಪು ರನ್ನರ್ಗೆ ಬಿಟ್ಟರೆ ಇನ್ನೇನೂ ಇಲ್ಲ. ಮಾಮೂಲಿ ಪೀಸ್ಗಳಿದ್ದಾಗ ರೆಡಿ ಮಾಡಿ ಈ ಥರ ಇಡ್ತಾಯಿರ್ತೀನಿ. ಸೊ ಅದು ಆವಾಗ ಒಂದು ಇವಾಗ ಒಂದು ಸೇಲ್ ಆಗ್ತಾನೆ ಇರುತ್ತೆ. ಓಕೆನಾ, ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಜನಗಳಿಂದ ಜನಕ್ಕೆ ಗೊತ್ತಾಗಬೇಕಲ್ವ. ಅದು ಗೊತ್ತಾದ ಮೇಲೆ ಅದು ಆಲ್ರೆಡಿ ವ್ಯಾಪಾರ ಸ್ಟಾರ್ಟ್ ಆಗುತ್ತೆ. ಓಕೆನಾ.